ಬೆಂಗಳೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಎಇಇ ರಾಜಾಜಿನಗರ ಬೆಸ್ಕಾಂ ಎಇಇ ಬಸವರಾಜಯ್ಯ ಕರೆಂಟ್ ಬಿಲ್ನಲ್ಲಿ ದಂಡದ ಮೊತ್ತ ಕಡಿಮೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನಂತೆ ಈತ. ಬಸವರಾಜಯ್ಯ ರಾಜಾಜಿನಗರ ಬೆಸ್ಕಾಂ ಎಇಇ ಸರಿಯಾಗಿ ಬಿದ್ದಿದ್ದಾರೆ ಬಲೆಗೆ. ಕರೆಂಟ್ ಬಿಲ್ನಲ್ಲಿ ದಂಡದ ಮೊತ್ತ ಕಡಿಮೆ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನಂತೆ. ಅಬ್ಬಾಬಾಬಾಬಾ 18 ಲಕ್ಷ. ಎಇ ಬಸವರಾಜಯ್ಯ 15 ಲಕ್ಷ ಲಂಚ ಸ್ವೀಕರಿಸುವಾಗ ಬಲೆಗೆ ಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆರೋಪಿ ಎಇ ಬಸವರಾಜಯ್ಯರನ್ನ ಬಂಧಿಸಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ. ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಎಇಇ ಬಸವರಾಜಯ್ಯ ರಾಜಾಜಿನಗರ ಬೆಸ್ಕಾಂ ಎಇಇ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕರೆಂಟ್ ಬಿಲ್ನಲ್ಲಿ ದಂಡದ ಮೊತ್ತ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಈತ. ಸರಿಯಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. 18 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾನಂತೆ ನೋಡಿ. ಸೊ ಫೈನಲಿ 15 ಲಕ್ಷ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಈ ಲಂಚ ಸಾಮ್ರಾಜ್ಯ ಅನ್ನುವಂಥದ್ದು ಲಂಚವನ್ನ ಸ್ವೀಕರಿಸೋರು ಮಾತ್ರ ಅಲ್ಲ, ಕೊಡೋರು ಎಲ್ಲಿವರೆಗೂ ಕೂಡ ಸಿದ್ಧ ಇರ್ತಾರೋ ಅಲ್ಲಿವರೆಗೂ ಕೂಡ ಇದು ಮುಗಿಯೋದಿಲ್ಲ. ಫಸ್ಟ್ ಇವ್ರುಗಳನ್ನೆಲ್ಲ ಫಸ್ಟ್ ಕೊಡೋಕೆ ರೆಡಿ ಇರ್ತಾರಲ್ಲ ಅವ್ರುಗಳನ್ನ ಬಂಧಿಸಬೇಕು. ಅವಾಗ ಗೊತ್ತಾಗುತ್ತೆ. ಏನೋ ದುಡ್ಡಿದ್ದವರು ದೊಡ್ಡವರು ಕೊಟ್ಟು ಬಿಡ್ತೀರಾ ಲಂಚವನ್ನ. ಇಲ್ಲದೆ ಇರೋರು ಏನು ಮಾಡಬೇಕು? ಇದು ಒಂದು ಕಡೆ ಅಂತ ಅಲ್ಲ, ಪ್ರತಿ ಒಂದು ಕಡೆನೂ ಕೂಡ ಈ ಒಂದು ವಿಚಾರಕ್ಕೆ ಅಂತಲ್ಲ, ಒಂದು ಸೀಟ್ ಬೇಕಾ, ಒಂದು ಪ್ರಮೋಷನ್ ಬೇಕಾ, ಒಂದು ಏನೋ ಕೆಲಸ ಆಗ್ಬೇಕಾ, ಸರ್ಕಾರಿ ಕೆಲಸಗಳು ಎಲ್ಲ ಕಡೆ ಬರೀ ಲಂಚ ಬಾಕರೆ ತುಂಬಿಕೊಂಡು ಹೋಗಿದ್ದಾರೆ. ಈತನೇ ನೋಡಿ ಬಸವರಾಜಯ್ಯ ಎಇ ರಾಜಾಜಿನಗರ ಬೆಸ್ಕಾಂನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಸವರಾಜಯ್ಯ 18 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾನೀತ. ಫೈನಲ್ ಆಗಿ 15 ಲಕ್ಷವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಈತ 18 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾನೆ. 15 ಲಕ್ಷ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ಸಡನ್ಲಿ ದಾಳಿಯನ್ನು ನಡೆಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಂತಹ ಈತ ರಾಜಾಜಿನಗರ ಬೆಸ್ಕಾಂ ಎಇಇ ಬಸವರಾಜಯ್ಯ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಅರೆಸ್ಟ್ ಮಾಡಿಬಿಟ್ಟು 18 ಲಕ್ಷ ಬರೋಬ್ಬರಿ ಜಸ್ಟ್ ಕರೆಂಟ್ ಬಿಲ್ನಲ್ಲಿ ದಂಡದ ಮೊತ್ತವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಬರೋಬ್ಬರಿ 18 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈತ. ಸೊ ಫೈನಲ್ ಆಗಿ 15 ಲಕ್ಷ ಕೊಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿರುವಂಥದ್ದು. ಲೋಕಾಯುಕ್ತರಾದಂತಹ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ.